ಮಂತ್ರಾಲಯ ಟ್ರಿಪ್ ಕಂಪ್ಲೀಟ್ ಆಯಿತು. ನಿಮ್ಮ ಅಭಿಪ್ರಾಯ ಏನು ಹೇಳಿ ಮಹೇಶ್ ಅವರೇ? ಚೆನ್ನಾಗಿತ್ತು, ಏನು ಅನಿಸ್ತು? ಸೂಪರ್. ಅದು ಬಿಟ್ಟು ನೆಕ್ಸ್ಟು ಯಾವ್ಗೆ ಬೇರೆ ಪ್ಲ್ಯಾನ್ಸ್ ಏನಾದರೂ ಇದೆಯಾ? ಮನೆಗೆ ಹೋಗ್ತೀರಾ ಗೈಸ್? ನೆಕ್ಸ್ಟ್ ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಆ ಪ್ಲ್ಯಾನ್ ಸಕ್ಸಸ್ ಆಗುತ್ತೋ ಫ್ಲಾಪ್ ಆಗುತ್ತೋ ಗೊತ್ತಿಲ್ಲ. ಸಕ್ಸಸ್ ಆದರೆ ವ್ಲಾಗಲ್ಲಿ ಬರುತ್ತೆ, ಇಲ್ಲ ಅಂತಂದರೆ ಇಲ್ಲ. ಇವ್ರು ಸುಮ್ಮನೆ ಇವನು ಏನು ಹೇಳ್ತಾನೆ ಅಂದರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ನಮಗೆ ಪ್ಲ್ಯಾನ್ ಹೇಳ್ಕೊಡ್ತಾನೆ, ಹಿಂಗೆ ಮಾಡ್ಬೇಕು ಹಿಂಗೆ ಅಂತ. ಅದಾದಮೇಲೆ ನೆಕ್ಸ್ಟ್ ಮೂಮೆಂಟ್ ಹೇಳ್ತಾನೆ ನನಗೆ ಕ್ಯಾನ್ಸಲ್ ಮಾಡಿಬಿಡು ನೀನು ಅಂತ, ಅಲ್ವೇನೋ? ಇಲ್ಲಪ್ಪ ಕೂತಿದ್ದಾನೆ ಗೆಳೆಯ. ಸರ್ ನಿಮ್ಗೇನು ಅನಿಸ್ತು ಟ್ರಿಪ್ ಬಗ್ಗೆ? ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದ್ರು. ಟ್ರಿಪ್ ಎಲ್ಲ ಯಾಕಂತೀರಾ? ಟ್ರಿಪ್ ಎಲ್ಲ ಬೇಕು ಆದರೆ ಕ್ಯಾಶ್ ಹಾಕಿ. ಕ್ಯಾಶ್ ಇಲ್ಲ ಅಂದ್ರೆ ಟ್ರಿಪ್ಗೆ ಈ ಥರ ಮಂಕಿ ಮಾತ್ರ ನಮ್ಮ ಕಡೆ ಇದ್ರಲ್ಲಿ ನೋಡೇ ಇಲ್ಲ. ಇರಿ ತೋರಿಸ್ತೀನಿ ಯಾರ ಮಂಕಿ ಅಂತ ಮಾಡ್ತಾ ಇದ್ದಾನೆ. ಅವ್ರ ಅಮ್ಮ ಯಾರಾದರೂ ಕೇಳಿಸ್ಕೊಂಡ್ರೆ ಸರಿ ಕೊಡ್ತಾರೆ ಇವನಿಗೆ. ಚಿಂಟು ಯಾರ್ದದು? ಇವ್ರನ್ನೆಲ್ಲ ನೋಡ್ತಾ ಇದ್ರೆ ಬಾಲ್ಯದ ನೆನಪು ಮತ್ತೆ ನೆನಪಾಗ್ತಾ ಇತ್ತು. ನಮ್ಮ ಮಹೇಶನ್ಗೆ ಎಲ್ಲ ನೆನಪಾಗ್ತಿದೆ ಲೇಸರ್ ಲೈಟ್ ನೋಡ್ಬಿಟ್ಟು. ನಾವು 2 ಸಲ ದರ್ಶನ ಮಾಡಿದ್ವಿ. 2 ಸಲ ತುಂಬ ಚೆನ್ನಾಗಿ ದರ್ಶನ ಆಯಿತು. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಸೊ ಬಟ್ ಏನು ಅಂದರೆ ಒಂದು ಪ್ರಾಬ್ಲಮ್ ಏನಾಯ್ತು ಅಂದರೆ ತಲೆನೋವು ಮತ್ತು ಕೋಲ್ಡ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ನಾನು ಕೆಲವು ಬ್ಲಾಗ್ಸ್ ಕ್ಲಿಪ್ಪಿಂಗ್ಸ್ ತೊಗೊಳೋದ್ರೆ ಮರ್ತೋದೆ. ರೂಮ್ ಟೂರ್ ಮಾಡೋಣ ಅಂದ್ಕೊಂಡೆ ಮರ್ತೋದೆ. ಅದಾದ್ಮೇಲೆ ಶಾಪಿಂಗ್ ಹೊರಟಿದ್ವಿ ಇವಾಗ, ಅದನ್ನು ಸ್ವಲ್ಪ ಮಾತ್ರ ಹಾಕಿದ್ದೀವಿ. ಸೊ ಒಂಥರ ಚೆನ್ನಾಗಿತ್ತು. ಅದಾದಮೇಲೆ ನಾವು ತುಂಬ ಎಕ್ಸೈಟ್ ಆಗಿದ್ದೀವಿ. ಏನಕ್ಕೆ ಅಂತಂದರೆ ಇದು ಫಸ್ಟ್ ಟೈಮ್ ನಾವು ಬರ್ತಾ ಇರೋದು ಮಂತ್ರಾಲಯಕ್ಕೆ. ಸೊ ಇಡೀ ಫ್ಯಾಮಿಲಿ ಬರ್ತಾ ಇರೋದು ಫಸ್ಟ್ ಟೈಮ್ ನಾವು. ಸೊ ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ. ಸೊ ಗೈಸ್ ಶಾಪಿಂಗ್ ಮಾಡಕ್ಕೆ ಹೋಗಿದ್ದೆ ಅಲ್ವಾ? ಶಾಪಿಂಗ್ ಒಂದು ನಿಮಿಷ ಇರೋ, ನಾನು ಹೇಳಿದೆ ನಾನು ಮಾತಾಡ್ತೀನಿ. ನಾನಲ್ಲ, ಒಂದು ನಿಮಿಷ ಇರೋ, ನಾನು ಮಾತಾಡ್ತೀನಿ. ಇಲ್ಲಿ ಪಾಪ ಅವ್ನಿಗೆ ಹೆಂಗೆ ಎಂತ ಇದು ಆ ಲಗೇಜ್ ಬ್ಯಾಗ್ ಹೆಂಗೆ ಹ್ಯಾಂಡಲ್ ಮಾಡೋದಂತೆ ಗೊತ್ತಾಯ್ತಾ ಇಲ್ಲ ಪಾಪ ಹುಡುಗನಿಗೆ. ಕೈ ಬೇರೆ ಫ್ರ್ಯಾಕ್ಚರ್ ಮಾಡ್ಕೊಂಡು ಕೂತವನೆ. ನೆನೆ ಬಿದೋಗ್ಬಿಟ್ಟ ಟ್ರೈನಿಂದ, ಅಲ್ವೇನೋ? ನೆನ್ನೆ ತಾನೇ ಬಿದೋದೆ ಟ್ರೈನಿಂದ. ನೆನೆ ಅದಕ್ಕೆ ಅರ್ಧಂಬರ್ಧ ವ್ಲಾಗ್ ಮಾಡೋಕ್ಕಾಗಿಲ್ಲ. ಬಿದೋದ ಪಾಪ ಟ್ರೈನಿಂದ. ಕೈ ಸ್ವಲ್ಪ ಫ್ರ್ಯಾಕ್ಚರ್ ಆಗಿಬಿಟ್ಟೈತೆ. ಯಾರಂದರೆ ಯಾಕೋ ನನ್ನ ಕ್ಯಾಮ್ರಾ ನೈಟಿಗೆ ಬ್ಲರ್ ಆಗ್ತಾ ಇದ್ದೆ. ಹಲೋ, ನಿಮ್ಮ ಕೈ ಹೆಂಗೆ ಫ್ರ್ಯಾಕ್ಚರ್ ಐತೆ ಹೇಳಿ? ಇವ್ರು ಇನ್ನೂ ಹೊರಟೇ ಇಲ್ಲ. ಆಗಲೇ ಆಟೋಲ್ಲಿ ಕುತ್ಕೊಂಡು ಜಾಗ ಇಟ್ಕೊಬಿಟ್ಟವ್ರೆ. ಆಗಲೇ ಜಾಗ. ಅಯ್ಯೋ ಇನ್ನೂ ಹೋಗಿಲ್ಲ, ಇಳೀರಿ. ಹೈಪರ್ ಆಕ್ಟಿವ್ ಆಂಟಿ. ಹೈಪರ್ ಆಕ್ಟಿವ್ ಅಂದರೆ ಹೈಪರ್ ಆಕ್ಟಿವ್ ಆಂಟಿ ಇವರು. ನಮ್ಮ 3ನೇ ಅತ್ತೆ ಇವರು ವ್ಲಾಗಲ್ಲಿ ಎಲ್ಲೂ ಬಂದಿಲ್ಲ. ಇವತ್ತೇ ಬರ್ತಾ ಇದ್ದಾರೆ ಅನ್ಸುತ್ತೆ, ನಂಗೆ ಗೊತ್ತಿಲ್ಲ. ಜಗಲಿ ಇರೋವೇನಾ? ಫೈನಲಿ ಕಂಪ್ಲೀಟ್ ಮಾಡಿದ್ದೀವಿ ಟ್ರಿಪ್ನ. ನೆಕ್ಸ್ಟ್ ನಾನು ಏನು ಕಾಣಿಸ್ತಾ ಇಲ್ಲ ನೋಡು ನೀನು. ಹೋದ್ಮೇಲೆ ಕಣ ನೀನು ಇದು ಮಾಡಬೇಕು. ಹೆಂಗೆ ಹೇಳಿ ಅಕ್ಕ? ಎಲ್ಲ ಕ್ರೆಡಿಟ್ಸ್ ಅನ್ನೋಕೊಂಡ್ ಹೋಗ್ಲಿ. ಅಯ್ಯೋ ಅಕ್ಕ, ಅಪ್ಲೋಡ್ ಮಾಡ್ತೀನಿ ಅಕ್ಕ. ಇದನ್ನ ಹಿಂಗೆ ಇದನ್ನೇ ಅಪ್ಲೋಡ್ ಟ್ರಾಲ್ ಮಾಡಿ ನಂಗೆ ಗೊತ್ತಿಲ್ಲ. ಹೇಳಿ ಅಕ್ಕ, ಹೆಂಗ ಅನ್ಸ್ತು? ಎಲ್ಲ ಕರ್ಕೊಂಡ್ ಬಂದಿರೋದು ನಾನು, ಮೇಂಟೈನ್ ಮಾಡಿರೋದು ನಾನು, ಬುಕ್ ಮಾಡಿರೋದು ನಾನು. ಹೇಳ್ಬೇಕು ಹೇಗಿತ್ತು? ಅನು ಅತ್ತೆಗೆ ಅನು ಅಕ್ಕಂಗೆ ಜೈ ಅಂಡ್ ಜೈ. ಇದನ್ನ ಹಾಕ್ಬೇಕು, ನೋಡ್ತೀನಿ ನಾನು. ನೋಡಿ ನಮ್ಮ ಅತ್ತೆ ಅನ್ನಿ ಜೈ ಅನು ಅಕ್ಕಂಗೆ ಜೈ. ಯಾ ಸಾಗರು? ನಿಮ್ಮ ಸಾಗರ್ಗ? ಪಾಪ ನಮ್ಗೆ ಟಿಕೆಟ್ ಎಲ್ಲ ಬುಕ್ ಮಾಡ್ಕೊಟ್ಟಿದ್ದು ಸಾಗರ್ ಅಂತೆ. ಸಾಗರ್ ಅವ್ರಿಗೂ ಜೈ ಅಷ್ಟೇ. ಆ ರೂಮು ಅಷ್ಟೇ ಅಂತ ಎಲ್ಲರೂ ಸೇರಿ ಸಾಗರ್ಗೆ ಜೈ ಅನ್ಬಿಡು. ಜೈ ಬನ್ರಿ. ಓಡ್ಬೇಕು ಅಂದ್ರು ಅಡ್ಜಸ್ಟ್ ಆ ಕ್ರೆಡಿಟ್ಸ್ ಎಲ್ಲ ನಮ್ಮ 3 ಜನಕ್ಕೆ ಕೊಡಬೇಕು ನೀವು. ಏನಕ್ಕೆ? ನಾವಂತೂ ನೋಡಿ ಹೋಯ್ತಾನು ಹಿಂದೆ ಕೂತಿದ್ದೀವಿ, ಬರ್ತಾನು ಈಗ ಇನ್ನೊಂದ್ಸಲ ಹಿಂದೆ. ಅದು ಇಲ್ಲಿ ಕುತ್ತೇ ಇರ್ದ ಡೆಸ್ಟಿಗೆ ನನಗೆ ಕೋಲ್ಡ್ ಆಗಿದೆ, ತಲೆ ನೋವ್ತಾ ಇದೆ. ಫಸ್ಟ್ ಟೈಮ್ ಇದ್ರಲ್ಲಿ ಹೋಯ್ತಾ ಇರೋದು.
ಟುಮ್ ಆಟೋಲಿ ಏನಿದೆ ಆಟೋ ಹೆಸರು? ಟುಮ್ ಆಟೋ. ಇಲ್ಲ ಬರೀ ಸುಳ್ಳು ಹೇಳ್ತಾರೆ. ಎಷ್ಟೊಂದು ಸಲ ಹೋಗಿದ್ದಾರೆ ಇವರು. ಎಲ್ಲೋಗಿದ್ದೀನಿ ಇಲ್ಲಿ ಬೇರೆ ಹೇಳಿ. ಬಾಟ್ಲು ಇವಾಗ ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಟಮ್ ಪರಿಸ್ಥಿತಿ ಆಗ್ಬಿಟ್ಟಿದ್ವಿ. ಅದು ಬೇರೆ ಏನಾಯ್ತಂದ್ರೆ ಅವ್ರು ಬೇರೆ ಒಂದು 10 ಜನ ಕುತ್ಕೊಳ್ಳೋದಂತಲೇ ಒಂದು 12 ಜನ ಕೂತಿರ್ತಾರೆ. ಗೊತ್ತಲ್ಲ ನಿಮಗೆ ಯಾವ ಥರ ಫ್ಯಾಮಿಲಿ ಜೊತೆ ಹೆಂಗೆ ಹೋಗೋದು ಅಂತ. ಏನಂದ್ರೆ ನಾವು ಶಾಪಿಂಗ್ ಮುಗಿಸ್ಕೊಂಡು ಬರ್ತಾ ಇದ್ವಾ, ಸ್ವಲ್ಪ ವೈಬ್ರೇಷನ್ ಆವಾಗ ಎಲ್ಲರೂ ಅಲ್ಲ ನಾವು ಈ ನಿಮಿಷ ನಾನು ಹೇಳ್ತೀನಿ 7 ಗಂಟೆ ನಾವು ಶಾಪಿಂಗ್ ಮುಗಿಸ್ಕೊಂಡು ಬರ್ತಾ ಇದ್ವಾ, ಎಲ್ರಿಗೂ ಫೋಟೋ ಸೆಕ್ಷನ್ ಮಾಡ್ತಾ ಇದೆ, ಎಲ್ರಿಗೂ ಫೋಟೋ ತೆಗಿತಾ ಇದೆ. ಅವಾಗ ಸಡನ್ ಆಗಿ ಒಂದು ಹಸು ಬಂತು, ಇಬ್ಬಿಟ್ಟು ಕಾಲು ನೋಡ್ತಾ ಇದ್ವಿ. ಅಯ್ಯೋ ಲೈಟ್ ಯಾಕೆ ಆಫ್ ಮಾಡಿದ್ರು? ಫ್ಯಾನ್ ಹಾಕಿದ್ರೆ ಲೈಟ್ ಆಫ್ ಮಾಡ್ತಾವೆ. ರಾಜು ಸೀರಿಯಲ್ ರಾಜು ಒಳ್ಳೆ ಕಂಟೆಂಟ್. ಸೀರಿಯಲ್ ರಾಜು ಇಲ್ಲಿ ನೋಡಿ. ನೀನೇನು ಆರ್ಡರ್ ಮಾಡಿದ್ದೆ? ಕೇಳಿಸಿಲ್ಲ, ಮೈಕೆ ಯೂಸ್ ಮಾಡ್ತಾ ಇಲ್ಲ ನಾವು. ನಾನು ಜೀರಾ ರೈಸ್ ಆರ್ಡರ್ ಮಾಡಿದ್ದೀನಿ, ಫ್ರೈಡ್ ರೈಸ್, ಇವಳು ಫುಲ್ ಮೀಲ್ಸ್. ಟೈಮ್ 7 ಗಂಟೆ. ಇವಾಗ ಯಾರು ಊಟ ಮಾಡ್ತಾರೆ? ನಮ್ಮ ಟ್ರೈನ್ ಇರೋದು 8 ಗಂಟೆ. 1 ಅವರಲ್ಲಿ ಊಟ ಮುಗಿಸ್ಕೊಂಡು ನಾವು ಟ್ರೈನ್ ಹತ್ರ ಹೋಗ್ಬೇಕು. ಫುಡ್ ಬಂದ್ ಆದಮೇಲೆ ದೋಸ್ತಿ ಮುಗಿದ್ಮೇಲೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೇಕಾ ಕೊಡು, ನಿನಗೆ ಬೇಡ ಅಂದರೆ ಕೊಡು, ಇಲ್ಲಾಂದರೆ ಬೇಡ. ಗಂಟ್ರಾಜಿ ಅರ್ಥನೇ ಇಲ್ಲ. ಅವಳು ಹೇಳ್ತಿರೋದು ವ್ಯೂ ಕಣ, ಇದು ಯಾಕೆ ನನ್ನ ಕ್ಯಾಮ್ರಾ ಎಷ್ಟೊತ್ತು ಬರ್ತದೆ ಅಂತ. ಆಯ್ತು ಇರಿ ಬರ್ತದೆ ರಾಜಮ್ಮ. ಹಿತೇಶ್ ರಾಜ್ನ ಕೇಳಿ ಹೇಳ್ತಾನೆ. ಇನ್ನೂ 10 ನಿಮಿಷ ಲೇಟ್ ಹೋಗ್ಬೋದು. ನೀವು ನಿಮ್ಮ ಮನೆಗೆ ಹೋಗ್ಬೇಕಂದ್ರೆ ಶನಿವಾರ ಮತ್ತೆ ನೀನು ಜಿಮ್ಮಿನ ತೋರಿಸ್ಬೇಕಲ್ಲ. ಶುಕ್ರವಾರ ಮಂಗಳವಾರ ಎಲ್ಲ ಹೋಗ್ಬಾರ್ದು. ಸೀರಿಯಲ್ ನೋಡೋದ್ರಲ್ಲಿ ನಂಬರ್ 1 ನನಗೆ ಬೇಸ್ಟ್ ಬ್ಲಾಗ್. ಸೊ ಗೈಸ್, ಟ್ರೈನ್ ಹತ್ತಿದ ತಕ್ಷಣ ಶಾಕಿಂಗ್ ನ್ಯೂಸ್. 28 ಟಿಕೆಟ್ಸ್ ನಾವು ಬುಕ್ ಮಾಡಿರೋದು ಕ್ಯಾನ್ಸಲ್ ಆಗಿದೆಯಂತೆ ಗೈಸ್. ಎಲ್ಲರೂ ವಾಶ್ರೂಮ್ ಹತ್ರ ನಿಂತ್ಕೊಳ್ಳಿ ಅಂತ TC ನಮ್ಗೆ ಹೇಳ್ತಾ ಇದ್ದಾರೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. 26 ಜನ ಹೆಂಗೆ ನಿಂತ್ಕೊಳ್ಳೋದು? ನೆಕ್ಸ್ಟ್ ಸ್ಟಾಪಲ್ಲಿ ಇಳ್ಕೊಳ್ಳಿ, ಇಲ್ಲ ವಾಶ್ರೂಮ್ ಹತ್ರ ನಿಂತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಭಯ ಆಗ್ತಾ ಇದೆ. ನೋಡೋಣ ಏನಾಯಿತು. ಮತ್ತು ಫೈನ್ ಕೂಡ ಕಟ್ಟಿದ್ದೀವಿ. ಮನೆಗೆ ಹೋಗಿ ನಾನು ಹೇಳ್ತೀನಿ. ಇವಾಗಂತೂ ಹೇಳೋಕ್ಕಾಗಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಭಯದಲ್ಲಿದ್ವಿ. ಆ್ಯಂಡ್ ಫೈನಲಿ ಇವಾಗ ಬೆಂಗಳೂರಿಗೆ ರೀಚ್ ಆಗಿದ್ದೀವಿ. ಏನಾಯಿತು ಎತ್ತ ಅಂತ ಮನೆಗೆ ಹೋಗಿ ಹೇಳ್ತೀನಿ. ಮನೆಗೆ ಹೋದರೆ ಸಾಕನ್ಸ್ಬಿಟ್ಟಿದೆ ಎಲ್ಲರಿಗೂ. ಈ ಕ್ಷಣಕ್ಕೂ ಭಯ ಆಗ್ತಾ ಇದೆ ಎಲ್ಲರಿಗೂ ಗೈಸ್. ಬಾಯ್ ಅಕ್ಕ. ಸೊ ಗೈಸ್, ಫೈನಲಿ ಮನೆಗೆ ರೀಚ್ ಆದ್ವಿ. ಇವಾಗ ಒಂದು ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಎಲ್ಲ ಆಗಿ ಇವಾಗ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ನಾವು ಕ್ಯಾನ್ಸಲ್ ಆಯಿತು, ಏನಕ್ಕೆ ಟಿಕೆಟ್ ಕ್ಯಾನ್ಸಲ್ ಆಯಿತು ಅಂತ ಅಂದರೆ ನಮ್ಮ ಅತ್ತೆ ಹೇಳ್ತಾರೆ ನೋಡಿ.
ಇರು. ಆ್ಯಕ್ಚುಲಿ ಏನಾಯಿತು ಅಂತಂದರೆ ತಗೊಳ್ಳಿ ಮೈಕ್. ಆ್ಯಕ್ಚುಲಿ ಏನಾಯಿತು ಅಂತಂದರೆ ನಮಗೆ ಮಂತ್ರಾಲಯ ಟು ಬ್ಯಾಂಗ್ಳೂರು ಟಿಕೆಟ್ ರಿಸರ್ವೇಷನ್ ಆಗಲಿಲ್ಲ, ಟಿಕೆಟ್ ಸಿಕ್ಕಿರಲಿಲ್ಲ. ಸೊ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ ಕಲಬುರ್ಗಿ ಟು ಬ್ಯಾಂಗ್ಳೂರು ರಿಸರ್ವೇಷನ್ ಮಾಡ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಕಲಬುರ್ಗಿ ಟು ಬ್ಯಾಂಗ್ಳೂರು 24 ಮೆಂಬರ್ಸ್ಗೆ ಟಿಕೆಟ್ ರಿಸರ್ವೇಷನ್ ಮಾಡಿಸ್ಕೊಂಡು 26 ಮೆಂಬರ್ಸ್ಗೆ ರಿಸರ್ವೇಷನ್ ಮಾಡಿಸ್ಬಿಟ್ವಿ. ಎಲ್ಲ ಹ್ಯಾಪಿಯಾಗಾಯಿತು, ದರ್ಶನನೂ 2 ಟೈಮ್ಸ್ ಆಯಿತು, ಎಲ್ಲ ಚೆನ್ನಾಗಿತ್ತು. ಬಂದು ರೈಲ್ವೆ ಸ್ಟೇಷನ್ಗೆ ರೈಲ್ ಬರೋ ಟೈಮಿಂಗ್ಸು ಆಯಿತು, ಟ್ರೈನು ಹತ್ತಿದ ಮೇಲೆ ನಮ್ಮ ಒಂದು ರಿಸರ್ವೇಷನ್ ಪ್ಲೇಸ್ ಏನಿದೆಯಲ್ಲ ಅದರಲ್ಲಿ ಎಲ್ಲರೂ ಕುತ್ಕೊಂಡ್ಬಿಟ್ಟಿದ್ರು. ಅವಾಗ ಯಾಕೆ ಏನು ಅಂತೆಲ್ಲ ಎದುರ್ಸಕ್ಕೆ ಹೋದರೆ ಅವಾಗ ಗೊತ್ತಾಯಿತು ನಮ್ಮದು ಏನೋ ಪ್ರಾಬ್ಲಮ್ ಆಗಿದೆ, ಕ್ಯಾನ್ಸಲ್ ಆಗಿದೆ, ಹೋಗಿ TCನ ಮೀಟ್ ಮಾಡಿ ಅಂತ. TC ಹತ್ರ ಹೋಗಿ ಮಾತಾಡಿದ್ಮೇಲೆ ಗೊತ್ತಾಯ್ತು ನಮ್ದು ಟಿಕೆಟ್ ಎಲ್ಲ ಕ್ಯಾನ್ಸಲ್ ಆಗಿದೆ. ಕನ್ನಡನೇ ಬರಲ್ಲ. TCಗೆ ಕನ್ನಡ ಬರಲ್ಲ, ನಮ್ಗೆ ಹಿಂದಿ ಬರಲ್ಲ. ಆಕ್ಚುಲಿ ಅಕ್ಕನೇ ಬುಕ್ ಮಾಡಿಸಿದ್ದು ಅವ್ರ ಆಫೀಸ್ ಹತ್ರ ಯಾರೋ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಅವ್ರ ಹೆಸರೇನು ಸಾಗರ್ ಮಾತಾಡ್ ಸಾಗರ್ ಅಂತ ಇದಾರೆ. ಪಾಪ ಅವ್ರು ಅಲ್ಲಿ ಬ್ಯಾಂಗ್ಳೂರಿಂದ ಅವ್ರು ಏನ್ ಮಾತಾಡ್ತಾರ, ಅಕ್ಕ ಫುಲ್ ಗಾಬರಿ ಆಗ್ಬಿಟ್ಟಿದ್ದಾರೆ. ಯಾಕಂದ್ರೆ 26 ಸೀಟ್ ಕ್ಯಾನ್ಸಲ್ ಆಯ್ತು ಅಂದ್ರೆ ಎಲ್ಲಿ ಕೂರೋಣ ಅಷ್ಟು ಜನ. ಆಮೇಲೆ ಏನೋ ಮಾತಾಡಿದ್ವಿ, ಎಲ್ಲ ಮಾತಾಡಿ ಫೈಟಿಂಗ್ ಮಾಡಿ ಕೊನೆಗೆ 26 ಎಷ್ಟು ಕೊಟ್ರು? 18 ಜನ ಮಿಸ್ ಆಗಿ 20 ಸೀಟ್ಸು ಸಿಕ್ತು. ಆ ಸೀಟ್ಸಲ್ಲಿರೋರ್ನೆಲ್ಲ ರಿಕ್ವೆಸ್ಟ್ ಮಾಡಿ ಎದಳಿಸಿ ನಾವು ಸೆಟ್ಲಾಗಿ ಕೊನೆಗೆ ಒಂದು 3 ಜನ ಕೆಳಗಡೆ ಮಲ್ಕೊಂಡು ಬಿತ್ಕೊಂಡು ಬೆಂಗಳೂರಿಗೆ ರೀಚ್ ಆದ್ವಿ. ಅದು ನಾವು ಕುತ್ಕೊಳ್ಳೋ ಸೀಟಲ್ಲಿ ಯಾರೋ ಕುತ್ಕೋಬಿಟ್ಟು ಅವ್ರು ಬಿಡ್ತಾನೆ ಇಲ್ಲ ನಮಗೆ, ನಾವು ಬಿಡಲ್ಲ ಅಂತ. ಅದಾದ್ಮೇಲೆ ಫೈನ್ ಕೂಡ ಕಟ್ಟಿದ್ವಿ ನಾವು. ಸೊ ನಮ್ದು ತಪ್ಪು ಏನ್ ಮಾಡಿದ್ದಂತಂದ್ರೆ ಕಲಬುರ್ಗಿ ಇತ್ತು, ಬಟ್ ಬೋರ್ಡಿಂಗ್ ಪಾಯಿಂಟ್ ನಾವೆಲ್ಲ ಹಾಕ್ಬೇಕಾಗಿತ್ತು, ಮಂತ್ರಾಲಯದಲ್ಲಿ ಹಾಕ್ಬೇಕಿತ್ತು. ಬಟ್ ನಮ್ ಬೋರ್ಡಿಂಗ್ ಪಾಯಿಂಟ್ ಕಲಬುರ್ಗಿ, ಮತ್ತೆ ಪಿಕಪ್ ಪಾಯಿಂಟ್ ಕಲಬುರ್ಗಿ, ರಿಸರ್ವ್ ಅಲ್ಲೇ ಕಲಬುರ್ಗಿನೇ, ಬೋರ್ಡಿಂಗ್ ಪಾಯಿಂಟ್ ಕಲಬುರ್ಗಿ, ಅಲ್ಲಿ ಮಿಸ್ ಮಾಡಿದೀವಿ ನಾವು. ನೆಕ್ಸ್ಟ್ ಯಾರಾದ್ರೂ ಹೋಗೋರು ಇದ್ರೆ ಕಲಬುರ್ಗಿನಲ್ಲಿ ಬುಕ್ ಮಾಡ್ಕೊಂಡ್ರು ಬೋರ್ಡಿಂಗ್ ಪಾಯಿಂಟ್ ನ ಮಂತ್ರಾಲಯ ನೀವ್ ಎಲ್ಲಾದ್ರೂ ಬುಕ್ ಮಾಡ್ಕೊಳ್ಳಿ. ಏನಾದ್ರೂ ಇನ್ ಕೇಸ್ ನಾವ್ ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಹತ್ತುತ್ತೀವಿ ಆ ತರ ಪ್ಲಾನ್ ಇನ್ ಕೇಸ್ ಇದ್ರೆ ಬೋರ್ಡಿಂಗ್ ಪಾಯಿಂಟ್ ನ ನೀವ್ ಎಲ್ಲಿ ಹತ್ತುತ್ತೀರಾ ಅದನ್ನ ಮೆನ್ಷನ್ ಮಾಡ್ಕೊಂಡ್ಬಿಡಿ. ಅವಾಗ ಆರಾಮ್ಸೆ ಟ್ರೈನಲ್ಲಿ ನೀವು ಅಪ್ ಅಂಡ್ ಡೌನ್ ಮಾಡ್ಬೋದು. ನಮ್ದು ಟ್ರೈನಲ್ಲಿ ಹೋದಾಗೆಲ್ಲ ಇದೇ ಪ್ರಾಬ್ಲಮ್. ಒಂದ್ಸಲಿ ನಮ್ಮ ಅತ್ತೆ ಮಿಸ್ ಆಗ್ಬಿಟ್ಟಿದ್ರು, ಇನ್ನೊಂದ್ಸಲಿ ನಮ್ಮ ಮಮ್ಮಿದಿರೆಲ್ಲ ಮಿಸ್ ಆಗ್ಬಿಟ್ಟಿದ್ರು, ಈ ಸಲಿ ನೋಡಿದ್ರೆ ಸೀಟ್ಸೇ ಮಿಸ್ ಆಗ್ಬಿಟ್ಟೈತೆ ನಮ್ದು. ಸೊ ಅಲ್ಲಿ ನಮ್ದು ಪ್ರಾಬ್ಲಮ್ ಆಗ್ಬಿಡ್ತು. ನೆಕ್ಸ್ಟ್ ಟೈಮ್ ಯಾರು ಹೋಗ್ತೀರಾ ಒಂದ್ಸಲ ಕರೆಕ್ಟ್ ಮಾಡ್ಕೊಳ್ಳಿ. ಸೊ ಇದರಿಂದ ನಮ್ಗೆ ಸೀಟ್ ಸಿಕ್ಕದೆ ಫುಲ್ ಭಯ ಆಗೋಯ್ತು. ಅದ್ರಲ್ಲಿ ಬೇರೆ ಅವ್ರು ಹೋಗಿ ವಾಶ್ರೂಮ್ ಹತ್ರ ನಿಂತ್ಕೊಳ್ಳಿ ಅಂತ ಹೇಳ್ತಾ ಇದಾರೆ. ಅಷ್ಟು ಜನ ಹೆಂಗೆ ನಿಂತ್ಕೊಳ್ಳೋದು ವಾಶ್ರೂಮ್ ಹತ್ರನೇ, ಎಷ್ಟು ತಲೆನೋವು ಆಗೋಯ್ತು ಗೊತ್ತಾ ನಮಗಂತೂ. ಆಯ್ತು, ಅಳು ಬರೋ ತರ ಆಯ್ತು. ಅವಾಗ ಜನನ್ನ ಹೆಂಗಪ್ಪ ಏನಪ್ಪ ಹೇಳೋದು ಅನ್ನೋದು ಬೇಜಾರಾಯ್ತು. ಬಟ್ ಇದೊಂದು ಪಾಯಿಂಟ್ನ ಯಾರೇ ಹೋಗ್ಲಿ ಎಲ್ಲೇ ಬರಲಿ ಟ್ರೈನಲ್ಲಿ ಹೋಗ್ತೀನಿ ಬರ್ತೀನಿ ಅನ್ನೋರು ಇದೊಂದು ಪಾಯಿಂಟ್ನ ಚೆನ್ನಾಗಿ ನೋಟ್ ಮಾಡ್ಕೊಂಡು ಇಟ್ಕೊಂಡಿರಿ. ಪ್ರಾಪರ್ ಆಗಿ ನಾವು ಎಲ್ಲಿ ಪಿಕಪ್ ಎಲ್ಲಿ ಬೋರ್ಡ್ ಪಾಯಿಂಟ್ ಅದನ್ನ ಪ್ರಾಪರ್ ಆಗಿ ಹಾಕ್ಬೇಕು. ಎಲ್ಲಿ ಅಂದ್ರೆ ಅವ್ರು ನಮ್ಗೆ ಚಾನ್ಸ್ ಕೊಡ್ತಾರೆ ಗೈಸ್. ಒಂದು ಮೂರ್ ಸ್ಟಾಪ್ ಇಂದ್ಲಿ ನಾವ್ ಯಾವಾಗಾದ್ರೂ ಹತ್ಕೊಬಿಡ್ಬೋದು. 3 ಸ್ಟಾಪ್ ಅಲ್ಲಿ ಇವಾಗ ಮಂತ್ರಾಲಯಗೆ ನಾವ್ ಅನ್ಕೊಂಡಿದ್ವಿ 2 ಸ್ಟಾಪ್ ಕಲಬುರ್ಗಿಯಿಂದ ಮಂತ್ರಾಲಯ ಅಂತ. ಬಟ್ 8 ಸ್ಟಾಪ್ ಇತ್ತಂತೆ. ಅವರು 3 ಸ್ಟಾಪ್ ವರ್ಗು ನೋಡಿದ್ದಾರೆ, ನಮ್ ನೇಮ್ ನ ಕೂಗಿದ್ದಾರೆ. ಬಟ್ ನಾವ್ ಇಲ್ಲ ಅಂತ ಅಂದಾಗ ಅವರು 4th ಸ್ಟಾಪ್ ಅಲ್ಲಿ ಏನೋ ಈ ಡಿಸಿಷನ್ ತಗೊಂಡು ಕ್ಯಾನ್ಸಲ್ ಮಾಡಿದ್ದಾರೆ. ಬಟ್ ನಮ್ಗೆ ಅನ್ಕೊಂಡಿದ್ವಿ ಕಲಬುರ್ಗಿ ಹತ್ರ ಅಂತ. ಬಟ್ ಅಲ್ಲಿಂದ ಅಲ್ಲಿಗೆ ತುಂಬಾ ದೂರ ಅಂತೆ, 100 ಮೀಟರ್ಸ್ ಇದೆ ಅಂತ, 100 ಕಿಲೋಮೀಟರ್ಸ್ ಇದೆಯಂತೆ. ಸೊ ಅವ್ರು ಕೊಡ್ತಾರೆ, ಚಾನ್ಸ್ ಕೊಡ್ತಾರೆ 3 ಅಂತ. ಬಟ್ ನಾವು 3 ಸ್ಟಾಪ್ ಅಲ್ಲೂ ಹತ್ಕೊಂಡಿಲ್ಲ ಅಂತಂದ್ರೆ ನಮ್ ಟಿಕೆಟ್ ಕ್ಯಾನ್ಸಲ್ ಮಾಡ್ಬಿಡ್ತಾರಂತೆ. ಇದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆಯಂತೆ ಟ್ರೈನಲ್ಲಿ. ಅಂಡ್ ಯಾ ಗೈಸ್, ದಟ್ಸ್ ಫಾರ್ ದ ಡೇ. ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಬೈ, ಟೇಕ್ ಕೇರ್. ಅಂಡ್ ನಿಮಗೇನಾದ್ರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.